ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನಿವತ್ತು ಮಾರ್ನಿಂಗ್ 11:15 ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆನೆದ್ದು ಆ್ಯಸ್ ಯೂಶುವಲ್ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆನೂ ಕೂಡ ಆಗಿದೆ. ಸೊ ಪೂಜೆ ಆಯಿತು. ಇವತ್ತು ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ನಮ್ಮ ಮುದ್ದಮ್ಮ ಒಂದು ಪೂಜೆ ಇದೆ ದೇವಸ್ಥಾನದಲ್ಲಿ, ನವಗ್ರಹ ದಾನ ಕೊಡುವಂಥ ಪೂಜೆ. ಸೊ ಅದಕ್ಕಾಗಿ ಮುದ್ದಮ್ಮ ಊರಿಗೆ ಹೋಗಿದ್ಲಲ್ಲ, ಅಂದರೆ ಅವ್ರ ಅಜ್ಜಿ ಮನೇಲಿ ಇದ್ದಾಳಲ್ವ, ಅಲ್ಲಿಂದ ಬರ್ತಾ ಇದ್ದಾರೆ ನಮ್ಮ ಅತ್ತಿಗೆ ಮತ್ತು ಪಾಪು. ಆಮೇಲೆ ಅವ್ರ ಅಮ್ಮ ಎಲ್ಲ ಬರ್ತಿರ್ಬೋದು. ಅಣ್ಣ, ಅಪ್ಪಾಜಿ, ಅಮ್ಮ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಈಗ ನಾನು ಕೂಡ ಓಡ್ತಾ ಇದ್ದೀನಿ. ಬನ್ನಿ ನೋಡೋಣ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ. ದೇವಸ್ಥಾನ ಇಲ್ಲೇ ಮನೆ ಹತ್ರ ಇರೋದು, ಸೊ ಹಾಗಾಗಿ ನಡ್ಕೊಂಡು ಹೋಗ್ತಿದ್ದೀನಿ. ಗಾಡಿ ಏನು ತೊಗೊಂಡು ಹೋಗ್ತಿಲ್ಲ. ನಾನು ಯಾವಾಗಲೂ ಮಾರಿಯಮ್ಮ ದೇವಸ್ಥಾನಕ್ಕೆ ಹೋಗ್ತೀನಲ್ಲ, ಸೊ ಅದ್ರ ಹತ್ರನೇ ಈ ದೇವಸ್ಥಾನನೂ ಕೂಡ ಇರೋದು. ನೋಡಿ ಅಲ್ಲಿ ಕಾಣಿಸ್ತಾ ಇದೆ ದೇವಸ್ಥಾನ. ಅಲ್ಲಮ್ಮ ಹೋಗ್ತಾ ಇದ್ದಾರೆ ನೋಡಿ ಗೈಸ್. ನೋಡಿ ಇದೇ ದೇವಸ್ಥಾನ. ಸೊ ಅಣ್ಣನು ಆಗಲೇ ಬಂದಿದ್ದಾನೆ, ಗಾಡಿ ಕಾಣಿಸ್ತಾ ಇದೆ. ಅದಕ್ಕೆ ಬಂದಿದ್ದಾರೆ. ಅಪ್ಪಾಜಿನೂ ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ನಾನೆಲ್ಲ ನಾನು ಲೇಟ್ ಆಗೋಯ್ತು ಪೂಜೆ ಮಾಡಿದ್ರೆ ಅಷ್ಟೊತ್ತಿಗೆ. ಇದು ಉಡ್ಸ್ಲಮ್ಮ ದೇವಸ್ಥಾನ. ಒಳಗಡೆ ಇರುವಂಥ ದೇವಿ ಬಂದು ಗಾಯತ್ರಿ ದೇವಿ ಅಂತ ಕರೀತಾರೆ. ಸೊ ಎಲ್ಲರೂ ಪೂಜೆಗೆ ಆಲ್ರೆಡಿ ಕುತ್ಕೊಂಡ್ಬಿಟ್ಟಿದ್ದಾರೆ, ಅಂದರೆ ಪೂಜೆ ಶುರು ಆಗ್ತಾ ಇದೆ. ಅಮ್ಮ, ಅಪ್ಪಾಜಿ ಮತ್ತು ನಮ್ಮ ಅತ್ತಿಗೆ, ಅಣ್ಣ, ಪಾಪು, ಆಮೇಲೆ ಅತ್ತಿಗೆಯವ್ರ ಅಮ್ಮ, ನಾನು ಇಷ್ಟು ಜನನು ಕೂಡ ಪೂಜೆಗೆ ಕೂರ್ತಾ ಇದ್ದೀವಿ. ಏನು ಪೂಜೆ ಅಂತ ಹೇಳಿದ್ರೆ, ಪಾಪುಗೆ 6 ಮಂತ್ ಆಗೋಕ್ಕೂ ಮುಂಚೆನೇ ಒಂದು ನವಗ್ರಹ ಪೂಜೆ ಮಾಡಿಸ್ಬೇಕು, ನವಗ್ರಹ ದಾನ ಕೊಡಬೇಕು ಅಂತ ಹೇಳಿದರು. ಸೊ ಅದರದ್ದು ಪೂಜೆಯನ್ನು ಶುರು ಮಾಡ್ತಾ ಇದ್ದೀವಿ. ಪೂಜೆ ಶುರು ಮಾಡೋಕ್ಕೂ ಮುಂಚೆ ಕಂಕಣನ ಕಟ್ತಾ ಇದ್ದಾರೆ. ಯಾವುದೇ ಒಂದು ಒಳ್ಳೆ ಕಾರ್ಯ ಆಗೋಕ್ಕೂ ಮುಂಚೆ, ಅಂದರೆ ಪೂಜೆ ಮಾಡೋಕ್ಕೂ ಮುಂಚೆ ಕಂಕಣ ಕಟ್ಕೋಬೇಕಲ್ವ. ಸೊ ಅದಕ್ಕಾಗಿ ಕಂಕಣ ಕಟ್ಟಿಸ್ಕೊಂಡು ಅವ್ರ ಹತ್ರ ಆಶೀರ್ವಾದ ತೊಗೊಂಡು ಪೂಜೆನ ಶುರು ಮಾಡಬೇಕು. ಸೊ ಮನೇಲಿ ಮಾಡಿಸ್ಬೋದಾಗಿತ್ತು, ಆದರೆ ಮನೇಲಿ ಪೂರ್ತಿ ಎಲ್ಲ ಶುದ್ಧಿ ಮಾಡಿ ಮಾಡ್ಸೋಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಇನ್ನೇನು ಮುದ್ದಮ್ಮಂಗೆ ನಾಳೆಗೆ 6 ಮಂತ್ ಬಿಡುತ್ತೆ. ಕಂಕಣ ಕಟ್ಟಾಗಿದ ತಕ್ಷಣ ಯಾವುದೇ ಪೂಜೆ ಆಗಲಿ ಫಸ್ಟ್ ವಿಘ್ನೇಶ್ವರಂಗೆ ಪ್ರಾರ್ಥನೆ ಮಾಡಿ, ಆನಂತರ ಪೂಜೆ ಮಾಡಿ, ಆಮೇಲೆ ಮುಂದಿನ ಪೂಜೆ ಸಾವಿತ್ರಮ್ಮ ಶಿವಕುಮಾರ್ ಗೌಡ ನಾಮ ನಕ್ಷತ್ರ ನಾಮ ಸಮುದಯಸ್ಯ ಧರ್ಮಪತ್ನಿ ಪವಿತ್ರ ಗೌಡ ನಾಮ ನಕ್ಷತ್ರ ನಾಮ ಸಮುದಯಸ್ಯ ಜನ್ಮ ನಕ್ಷತ್ರ ಜನ್ಮ ನಕ್ಷತ್ರ ಸಮುದಯಸ್ಯ ತದಾದೋ ಜ್ಯೇಷ್ಠ ಪುತ್ರಿ ಧರ್ಮಗೌಡ ಜ್ಯೇಷ್ಠ ಪುತ್ರಿ ನಾಮ ನಕ್ಷತ್ರ ನಾಮ ಸಮುದಯಸ್ಯ ಜನ್ಮ ನಕ್ಷತ್ರ ಜನ್ಮ ನಕ್ಷತ್ರ ಸಮುದಯಸ್ಯ ಮತ್ತೆ ಕಾಂತರಾಜ ನಾಮ ನಕ್ಷತ್ರ ನಾಮ ಸಮುದಯಸ್ಯ ಸುಜಾತ ನಾಮ ನಕ್ಷತ್ರ ನಾಮ ಸಮುದಯಸ್ಯ ಸಹ ಕುಟುಂಬಾನ ಕ್ಷೇಮ ಧೈರ್ಯ ವಿಜಯ ಅಭಯ ಆಯುರ ಆರೋಗ್ಯಾದಿ ಸಕಲ ಸಂಪತ್ತಾದಿ. ಗಣಪತಿ ಪೂಜೆ ಆದ ನಂತರ ನಾವೆಲ್ಲ ಕಂಕಣ ಎಲ್ಲ ಕಟ್ಟಿಸ್ಕೊಂಡ್ವಿ. ಅದಾದಮೇಲೆ ನಮ್ಮೆಲ್ಲರ ಹೆಸರಲ್ಲೂ ಸಂಕಲ್ಪನ ಮಾಡಿ ಇವಾಗ ಪೂಜೆನ ಶುರು ಮಾಡ್ತಾ ಇದ್ದಾರೆ. ನವಗ್ರಹ ಪೂಜೆ ಮಾಡೋದ್ರಿಂದ ಅಥವಾ ನವಗ್ರಹ ದಾನ ಕೊಡೋದ್ರಿಂದ ಏನೇ ದೋಷಗಳಿದ್ರೂ ಅದೆಲ್ಲ ಹೋಗ್ಲಾಡಿಸುತ್ತೆ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಮಾಡಿಸಿದ್ರೆ ತುಂಬಾ ಒಳ್ಳೆಯದು. ಆದರೆ ಮನೆಯೆಲ್ಲ ಕ್ಲೀನ್ ಮಾಡಿ ಶುದ್ಧಿ ಮಾಡಿ ಮಾಡಿಸ್ಬೇಕಾಗಿತ್ತು, ನಮಗಷ್ಟು ಟೈಮ್ ಇರಲಿಲ್ಲ, ಹಾಗಾಗಿ ದೇವಸ್ಥಾನದಲ್ಲೇ ಮಾಡಿಸ್ತಾ ಇದ್ದೀವಿ. ಒಂದು ಬೇಜಾರಿನ ವಿಷಯ ಏನಪ್ಪ ಅಂತ ಅಂದರೆ, ಮಮ್ಮಿಗೆ ತುಂಬಾ ಫೀವರ್ ಇದೆ, ಹೈ ಫೀವರ್ ಇದೆ. ಅವರಿಗೆ ಪೂಜೆಲಿ ಕೂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಅಲ್ಲೇ ದೇವಸ್ಥಾನದಲ್ಲೇ ಹೋಗಿ ಮಲ್ಕೊಂಡ್ಬಿಟ್ರು. ಅಷ್ಟು ಜ್ವರ. ಮತ್ತು ಅತ್ತಿಗೆಗೂ ಜ್ವರ ಇತ್ತು. ಅತ್ತಿಗೆಗೆ ಜ್ವರ ಇರೋದ್ರಿಂದ ಪಾಪಗೂ ಜ್ವರ ಬಂದಿದ್ದು. ಅವಳು ಸಿಕ್ಕಾಬಟ್ಟೆ ಅಳ್ತಿದ್ಲು. ಮನೇಲಿ 4 ಡೇಸ್ ಇದ್ಲು, ಅವಾಗ ಅತ್ತೆ ಇರಲಿಲ್ಲ. ಇವತ್ತೊಂದು ಸಿಕ್ಕಾಬಟ್ಟೆ ರಚ್ಚೆ ಹಿಡ್ತಿದ್ಲು. ಸೊ ತುಂಬ ಹೊತ್ತಾಯಿತು ಪೂಜೆ ಆಗೋದು. ಅವಳನ್ನು ಅಲ್ಲಿ ಅಂದರೆ ನಮ್ಮ ಅತ್ತಿಗೆಯವ್ರ ಅಮ್ಮನೂ ನೋಡ್ಕೋತಾ ಇದ್ರು, ನಾನು ಎತ್ಕೊಂಡೆ. ಯಾರು ಎತ್ಕೊಂಡು ಅವಳು ಅಳೋದು ನಿಲ್ಲಿಸ್ತಾನೆ ಇರಲಿಲ್ಲ, ಸಿಕ್ಕಾಬಟ್ಟೆ ಅಳ್ತಿದ್ಲು. ಮಳೆ ಬೇರೆ ಬರ್ತಾಯಿತ್ತು. ಆಮೇಲೆ ಅಣ್ಣ ಬಂದು ಎತ್ಕೊಂಡು ಸಮಾಧಾನ ಮಾಡಿ ಪೂಜೆನ ಕಂಟಿನ್ಯೂ ಮಾಡಿದ್ದಾಯಿತು. ಯಾಕಪ್ಪ ಅವಳು ತುಂಬ ಅಳ್ತಾ ಇದ್ಲು ಅಂದರೆ, ಅಷ್ಟು ಜ್ವರ ಅವಳಿಗೆ. ಸೊ ಜ್ವರದ ತಾಪಿಗೆ ಆ ಥರ ಅಳ್ತಾ ಇದ್ಲು. ಎಲ್ಲನೂ ದಾನ ಕೊಟ್ಟು ದೇವ್ರ ಪೂಜೆನ ಮಾಡಿಸ್ತಾ ಇದ್ದೀವಿ. ಎಲ್ರಿಗೂ ಬೇಜಾರಾಯಿತು, ಇಷ್ಟು ಯಾರಿಗೂ ಹುಷಾರಿಲ್ಲ, ಈ ಟೈಮಲ್ಲಿ ಪೂಜೆ ಮಾಡಿಸ್ತಿದ್ದೀವಲ್ಲ ಅಂತ. ಆದರೆ ನಾಳೆಗೆ 6 ಮಂತ್ ಬಿದ್ದುಬಿಡತ್ತೆ, ಅಷ್ಟೊತ್ತಿಗೆ ಮಾಡಿಸ್ಬೇಕು ಅಂತ ಮಾಡಿಸಿದ್ದು. ಕಟ್ಟೆಗೆ
ಅಂತೂ ಇಂತೂ ಒಂದು 4-5 ಅವರ್ಸು ಪೂಜೆ ಆಯಿತು. ಅದರಲ್ಲಿ ಕಂದಮ್ಮ ಬೇರೆ ತುಂಬ ಅಳ್ತಾ ಇದ್ಲು. ಅವಳನ್ನು ಸುಧಾರಿಸಿ ಇವಾಗ ಎಲ್ಲ ನವಗ್ರಹ ದಾನನ ಕೊಡ್ತಾ ಇದ್ದೀವಿ. ಒಂದೊಂದು ನವಗ್ರಹ ದೇವತೆಗಳಿಗೂ ಒಂದೊಂದು ಕಲರ್ ಬಟ್ಟೆ ಅಂತ ಇಟ್ಟು ಅದಕ್ಕೆ ಧಾನ್ಯಗಳನ್ನ ಇಟ್ಟು ಎಲೆಡಿಕೆ ಇಟ್ಟು ದಾನ ಕೊಡುವಂಥದ್ದು. ಅದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ ಯಾವ ದೋಷಕ್ಕೆ ಏನು ಅಂತ ಹೇಳಿಬಿಟ್ಟು ಕೊಡ್ತಾ ಇರೋದು. ಎಲ್ಲರೂ ಮುಟ್ಟಿ ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಅಂತ ಹೇಳಿದ್ರು. ಅದು ತೀರ್ಥ ಪ್ರೋಕ್ಷಣೆ ಮಾಡಿ ಕೊಡ್ತಾ ಇರೋವಂಥದ್ದು. ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ಅದ್ರ ತುಂಬ ಬೇಜಾರಂದರೆ ಅಮ್ಮಂಗೂ ಕಂದಮ್ಮಂಗೂ ಸಿಕ್ಕಾಪಟ್ಟೆ ಜ್ವರ. ಸೊ ಹಿಂಗೆ ನೋಡಿ ಸೈಲೆಂಟಾಗಿ ಆಗ್ಬಿಟ್ಟಿದ್ದಾಳೆ. ಕಣ್ಣೆಲ್ಲ ಪಿಂಕ್ ಕಲರ್ ಆಗಿಬಿಟ್ಟಿದೆ. ಅವ್ರ ಅಪ್ಪ ಎತ್ಕೊಂಡ್ಮೇಲೆ ಸುಮ್ಮನಾದ್ಲು. ನಮ್ಮ ಅತ್ತಿಗೆ ಅಂತೂ ಫುಲ್ಲು ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ರು. ಅವಳು ಜ್ವರ ಅವಳು ಹಠ ನೋಡೋಕ್ಕಾಗದೆ ಪಾಪಾಚಿ ನೀಟಾಗಿ ಹಾಲು ಕೂಡ ಕುಡಿತಿಲ್ಲ ಅಂತ. ಸೊ ಇವಾಗ ನವಗ್ರಹ ದಾನ ಕೊಡ್ತಾ ಇದ್ದೀವಿ. ನೋಡಿ ಅಲ್ಲೆಲ್ಲ ಇಟ್ಟಿದ್ದಾರಲ್ಲ ಒಂದೊಂದು ಗ್ರಹಗಳಿಗೂ ಒಂದೊಂದು ಧಾನ್ಯಗಳಂತ ಇಟ್ಬಿಟ್ಟು ಸೊ ಪೂಜೆ ಮಾಡಿ ನವಗ್ರಹ ದಾನನ ಕೊಟ್ಟು ಈಗ ಅವರು ನಮಗೆ ಪೂಜೆದು ಸಾಮಾನೆಲ್ಲ ಕೊಡ್ತಾ ಇದ್ದಾರೆ. ಪೂಜೆ ಎಲ್ಲ ಮುಗಿಸಿ ಆಶೀರ್ವಾದ ಮಾಡಿ ಸೊ ಇವಾಗ ನಾವೆಲ್ಲ ಆಶೀರ್ವಾದ ತಗೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ವಿ. ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು. ಸೊ ಹಾಗಾಗಿ ಛತ್ರಿ ತಗೊಂಡೋಗಿರ್ಲಿಲ್ಲ. ಗಾಡಿನೂ ಅಲ್ಲೇ ಛತ್ರಿ ತೊಗೊಂಡೋಗ್ಬೇಕು. ಪಾಪ ಬೇರೆ ಇದ್ದಾಳಲ್ಲ, ಸೊ ಛತ್ರಿ ಇಲ್ಲ ಅಂದರೆ ಮಗು ನೆಂದುಬಿಡುತ್ತೆ. ಎಲ್ಲರೂ ನೆನಿತೀವಿ. ಸೊ ಹಾಗಾಗಿ ಛತ್ರಿ ತೊಗೊಂಡೋಗೋಣ ಅಂತ ಮನೆಗೆ ಬಂದೆ. ಛತ್ರಿ ತೊಗೊಂಡು ಮತ್ತೆ ದೇವಸ್ಥಾನ ಕಟ್ಟಬೇಕು. ಕರೆಂಟ್ ಬಿಲ್ ಬೇರೆ ಬಂದಿದೆ. ಇವಾಗ ಛತ್ರಿ ತೊಗೊಂಡು ಹೊರಡಬೇಕು. ಫೋನ್ ತೊಗೊಂಡೋಗಲ್ಲ ಮಳೆಗೆ, ಮತ್ತೆ ನೆನೆಯುತ್ತೆ ಫೋನ್. ಇಷ್ಟು ಕಷ್ಟ ಹಾಳಾಗಿತ್ತಲ್ವ, ಹಾಗಾಗಿ ಛತ್ರಿ ಸಿಗ್ತಾ ಇಲ್ವಲ್ಲ. ಛತ್ರಿ ಹುಡ್ಕಿ ಸಾಕಾಗಿ ಮತ್ತೆ ಫೈನಲಿ ಛತ್ರಿ ಸಿಕ್ತು. ತೊಗೊಂಡೋಗಿ ಅಣ್ಣ ಅಮ್ಮ ಎಲ್ಲರೂ ಬಂದು ಅಣ್ಣನ ಗಾಡಿನ ನಾನು ತೊಗೊಂಬಂದೆ. ಅಣ್ಣವರೆಲ್ಲ ಬಂದರು. ಇವಾಗ ಊಟ ಮಾಡ್ತಾ ಇದ್ದಾರೆ. ಬಿಸಿಬೇಳೆ ಬಾತು ಮತ್ತು ಪಾಯಸ ಮಾಡಿದ್ದೆ. ನೋಡಿ ಕಂದಮ್ಮ ಅವ್ರ ಅಪ್ಪನ ಜೊತೆ ಆಟ ಆಡ್ತಾ ಇದೆ. ಸೊ ಬಿಸಿಬೇಳೆ ಬಾತು ಪಾಯಸ ಮಾಡಿ ಬಿಸಿನೀರೆಲ್ಲ ಕಾಯಿಸಿ ಊಟಕ್ಕೆ ಕೊಟ್ಟು ಇವಾಗ ಅದಕ್ಕೆ ಅವ್ರು ಕೂಡ ಮನೆಗೆ ಹೊರಡ್ತಾ ಇದ್ದಾರೆ. ಇರ್ರಿ ಅಂದರೆ ಅವರು ಬರೋಕ್ಕಾಗಲ್ಲ ಅಂತ ಅವು ಅಂದಿದ್ರು. ವಾಚಲ್ಲ ಅವಳು ವಚಿಸ್ಕಲ್ಲ. ಬಾಯ್ ಸಿ ಯು ಮದು ಮಗಳೇ, ಬಾಯ್ ಬಾಯ್ ಆಂಟಿ ಅಶ್ಕುಲ್ಲ ಮುದ್ದಮ್ಮ. ಇಲ್ಲ ಅತ್ತೆ ನೋಡದ್ ಬಾರಮಿ, ಇಲ್ಲಿ ಬಾರಮಿ, ಇಲ್ಲಿ ನೋಡ್ತಾಳೆ ಬಾರಮಿ. ಬಂದು ಊರಿಗೆ ಹೋಗ್ತಾರೆ. ನೋಡಿ ಈಗ ಮುದ್ದಮ್ಮ ಹೋದ್ಲು. ಅಣ್ಣನೂ ಕೂಡ ಅಂಗಡಿಗೆ ಹೋದ. ಅಮ್ಮಂಗೆ ಸಖತ್ ಹುಷಾರಿಲ್ಲ. ಇವಾಗ ನಂದಿನ್ನೂ ಊಟ ಆಗಿಲ್ಲ. ಅಪ್ಪಾಜಿಗೆ ಊಟ ಕೊಟ್ಟು ನಾನು ಊಟ ಮಾಡಿ ರೆಸ್ಟ್ ಮಾಡಿ ಅದಕ್ಕೆಯವರೆಲ್ಲ ಹೋದರು. ಅಮ್ಮಂಗೆ ಸಿಕ್ಕಾಬಟ್ಟೆ ಜ್ವರ. ಸೊ ಹಾಗಾಗಿ ಕ್ಲಿನಿಕ್ ಕರ್ಕೊಬಂದಿದ್ದೀನಿ. ಅಮ್ಮಂಗೆ ಎಲ್ಲಿ ತೋರಿಸಿದ್ರೇನು ಹುಷಾರಾಗೋದು. ನನಗೂ ಅಷ್ಟೇ ಕ್ಲಿನಿಕ್ ಹಳೇದಾಗಿರ್ಬೋದು, ಡಾಕ್ಟ್ರು ತುಂಬ ಚೆನ್ನಾಗಿ ನೋಡ್ತಾರೆ, ಬೇಗ ಕ್ಯೂರ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ಹಾಸ್ಪಿಟಲಿಂದ ಬಂದಾಯಿತು. ಅಮ್ಮಂಗೆ ಕರ್ಕೊಂಡು ಅಪ್ಪಾಜಿಗೂ ಟ್ಯಾಬ್ಲೆಟ್ ಖಾಲಿಯಾಗಿತ್ತು. ಟ್ಯಾಬ್ಲೆಟ್ ತೊಗೊಂಬಂದೆ. ಅಪ್ಪಾಜಿ ಜರ್ಕಿನ್ ಬಿಟ್ಟೋಗಿದ್ರು ಅಂಗಡಿಗೆ. ಸೊ ಹಾಗಾಗಿ ಗಾಡಿ ತೊಗೊಂಬಂದಿಲ್ಲ. ನಾನು ಮತ್ತು ನನ್ನ ಫ್ರೆಂಡು ರಿತಿಕಾ ಅಂತ ಸೇ ಹಾಯ್. ಸೊ ನಾವಿಬ್ಬರು ಬಂದ್ವಿ. ತುಂಬಾ ಹತ್ತಿರ, ಅದಕ್ಕೆ ಗಾಡಿ ಯಾಕೆ ಅಂತ ಹೇಳ್ಬಿಟ್ಟು ಹಂಗೆ ಒಂದು ವಾಕ್ ಆಗುತ್ತೆ ಅಂತ. ಈಗ ಮನೆಗೆ ಹೋಗಿ ಅಡುಗೆ ಕೂಡ ಮಾಡಬೇಕು. ಕಗ್ಗತ್ತಲ್ಲೂ ಕಾರ್ ಮೋಡ ಕವಿದಂತೆ ಕತ್ಲೆ ಇದೆ. ಸೊ ಮನೆಗೆ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಈಗ ಮನೆಗೆ ಬಂದೆ. ಅಡುಗೆ ಶುರು ಮಾಡ್ಕೊಂಡಿದ್ದೀನಿ. ಏನಿಲ್ಲ, ಲೈಟಾಗೆ ಬೇಳೆ ಮೆಣಸಿನ ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಸ್ವಲ್ಪ ಖಾರದ ಐಟಮ್ ಏನು ಕೊಡೋದು ಬೇಡ, ಮಸಾಲೆ ಐಟಮ್ ಬೇಡ ಅಂತ ಲೈಟಾಗಿ ಸ್ವಲ್ಪ ಅನ್ನ ಮೆತ್ತಗೆ ಮಾಡಿ ಮೆಣಸಿನ ಸಾರು ಕೊಟ್ಟರೆ ಚೆನ್ನಾಗಿರುತ್ತೆ. ಅದು ಜ್ವರ ಬಂದಿರೋದಕ್ಕೂ ಅದಕ್ಕೂ ಬಾಯಿಗೆ ರುಚಿ ಎತ್ತಲ್ಲ ಏನು ತಿಂದ್ರೂ. ಅದಕ್ಕೆ ಸ್ವಲ್ಪ ಮೆಣಸು ಜೀರಿಗೆ ಕುಟ್ಟಿ ಬೇಳೆ ಕಟ್ ತೆಗ್ದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಇವಾಗ ನಮ್ಮದು ಅಡುಗೆ ಡ್ಯೂಟಿ ಸ್ಟಾರ್ಟ್ ಮಾಡೋದೆ. ನೋಡಿ ಅಡುಗೆ ರೆಡಿ ಆಗ್ತಾ ಇದೆ. ಇಲ್ಲಿ ಅನ್ನ ವಿಶಿಲ್ ಆಗ್ತಾ ಇದೆ. ಇಲ್ಲಿ ಮೆಣಸಿನ ಸಾಂಬಾರು ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಮೆಣಸು ಚೆನ್ನಾಗಿ ಕುಟ್ಟಾಕಿ ಘಮ ಘಮ ಅಂತಿದೆ. ಮೆಣಸನ್ನ ಒಗ್ಗರಣೆಗೂ ಹಾಕಿದ್ದೀನಿ, ಮತ್ತು ಕುಟ್ಟು ಕೂಡ ಹಾಕಿದ್ದೀನಿ. ನೀರಿಗೆ ಒಗ್ಗರಣೆ ಹಾಕಿದ್ದೀನಿ, ಕುಟ್ಟಾಕಿಲ್ಲ. ವಿಜಿಲ್ ಆಗ್ತಾ ಇದೆ. ಇಲ್ಲಿ ಹಾಲು ಕಾಯಿಸಿಟ್ಟಿದ್ದೀನಿ, ಬಿಸಿ ರೆಡಿ ಇದೆ. ನೀರು
ಮಮ್ಮಿಗೆ ಊಟ ಕೊಡೋದೆ. ಮಮ್ಮಿಗೆ ಊಟ ಕೊಟ್ಟು ಟ್ಯಾಬ್ಲೆಟ್ ಕೊಟ್ಟು ಆಮೇಲೆ ಅಣ್ಣ ಮತ್ತು ಅಪ್ಪಚ್ಚಿ ಬರ್ತಾರೆ, ಅವ್ರಿಗೆ ಊಟ ಕೊಟ್ಟು ನಾನು ಊಟ ಮಾಡಬೇಕು. ಸೊ ಊಟ ಮಾಡಿ ತಾಚಿ ಮಾಡೋದಷ್ಟೇ, ಏನಿಲ್ಲ. ಅಂದರೆ ಇನ್ನೊಂದು ಆಗಿರಲಿ ಅಂತ ಇಟ್ಟಿದ್ದೆ. ಸೊ ಗೈಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ. ಚೆನ್ನಾಗಿ ಊಟ ಮಾಡಿ, ತಿಂಡಿ ಮಾಡಿ, ನಿದ್ದೆ ಮಾಡಿ, ನಗಿಸ್ತಾ ಇರಿ. ದುಡಿಯೋದನ್ನ ದುಡ್ಡು ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್, ಸಿ ಯು, ಲವ್ ಯು ಆಲ್.